ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮೀ ದೇವಿ ಜನಿಸಿದ ದಿನನೂ ಆಗಿದೆ ಸ್ನೇಹಿತರೆ. ಹಾಗಾಗಿ ಈ ದಿನ ನಾವು ಲಕ್ಷ್ಮೀ ದೇವಿಯನ್ನು ನೆನೆದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುವನ್ನು ನಾವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿ ನಮ್ಮ ಬೀರುವಿನಲ್ಲಿ ಲಾಕರ್ನಲ್ಲಿ ಇಡೋದ್ರಿಂದ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನಮ್ಮ ಮನೇಲಿ ಉಳಿತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಗೋಧೂಳಿ ಸಮಯದಲ್ಲಿ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಎಲ್ಲರೂ ಹಗಲಿರುಳು ಪ್ರಯತ್ನ ಪಡ್ತಾನೆ ಇರ್ತಾರೆ ಸ್ನೇಹಿತರೆ. ಇದಕ್ಕಾಗಿ ಕೆಲವರು ಪೂಜೆಗಳನ್ನು ಮಾಡಿದ್ರೆ, ಇನ್ನು ಕೆಲವರು ವ್ರತ ಉಪವಾಸವನ್ನು ಮಾಡ್ತಾರೆ. ಆದರೆ ಲಕ್ಷ್ಮೀ ದೇವಿಯ ಈ ಮಂತ್ರಗಳ ಪವಾಡದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಮಂತ್ರವು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು. ಮಾರ್ಚ್ 25ನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ನೀವು ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀರ. ಆದರೂ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡೋ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಆಗ ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ನೀವು ಸಾಯಂಕಾಲ ನೀವು ಪೂಜೆ ಮಾಡೋ ಸಮಯದಲ್ಲಿ ಕೈಕಾಲೆಲ್ಲ ಮುಖ ತೊಳ್ಕೊಂಡು ನೀವು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಂಡು ಪೂಜೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಲಕ್ಷ್ಮೀ ದೇವಿಗೆ ಕೆಂಪು ಹೂಗಳಾಗಲಿ ಕೆಂಪು ಬಣ್ಣದ ಬಟ್ಟೆಗಳು ಅಂದರೆ ತುಂಬಾ ಪ್ರೀತಿ. ಹಾಗಾಗಿ ನೀವು ಕೂಡ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಂಡು ಪೂಜೆ ಮಾಡಬೇಕಾಗತ್ತೆ. ದೇವ್ರ ಮನೇಲಿ ಕೂತ್ಕೊಂಡು ಈ ಕೆಲಸವನ್ನು ಮಾಡಿ. ಏನು ಮಾಡಬೇಕು ಅನ್ನೋದಾದರೆ, ಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತು ಯಾವುದು ಅನ್ನೋದಾದರೆ ಕವಡೆ ಸ್ನೇಹಿತರೆ. ನಾವು ಈ ಕವಡೆ ನಿಮ್ಮ ಮನೇಲಿ ಏನಾದರೂ ಇತ್ತು ಅಂತಂದರೆ 11 ಕವಡೆಯನ್ನು ನೀವು ತೊಗೊಂಡು ಶುದ್ಧಿ ಮಾಡ್ಕೊಬೇಕು. ಇಲ್ಲ ಅಂತಂದರೆ ನೀವು ಹೊಸದಾಗಿ ಏನಾದರೂ ಕವಡೆ ಇರಲಿಲ್ಲ ಅಂದರೆ ಅಂಗಡಿಯಿಂದ ತಂದ ಮೇಲೆ ನೀವು ಒಂದು ಬೌಲಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಅರಿಶಿಣದ ನೀರಿನಿಂದ ಇದನ್ನು ಶುದ್ಧಿ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಅರಿಶಿಣದ ನೀರಿನಿಂದ ಶುದ್ಧಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. 11 ಕವಡೆ ಬೇಕಾಗುತ್ತೆ ಈ ಪೂಜೆಗೆ. ಇನ್ನು ಒಂದು ಸಣ್ಣ ಕೆಂಪು ಬಟ್ಟೆ ಬೇಕಾಗುತ್ತೆ. ಅದ್ರ ಜೊತೆ ಅರಿಶಿನ, ಕುಂಕುಮ, ಗಂಧ, ಮಲ್ಲಿಗೆ ಹೂವು, ಹಾಗೇನೆ ಕೆಂಪು ರೋಸ್ ಇದ್ದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇಷ್ಟಿದ್ರೆ ಸಾಕು. ನಾವು ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿಕೊಂಡು ಈ ವಸ್ತುವನ್ನು ಅಂದರೆ ಈ ಕವಡೆಗಳನ್ನು ನಾವು ಗಂಟು ಕಟ್ಟಿ ನಾವು ಪೂಜೆ ಮಾಡಿ ಬೀರುವಿನಲ್ಲೇ ಇಟ್ಕೊಬೇಕಾಗತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ 11 ಕವಡೆನ ನಾನು ಶುದ್ಧಿ ಮಾಡ್ಕೊಂಡಿದ್ದೀನಿ. ಮನೆಯಲ್ಲೇ ಇದ್ದು ಅದನ್ನೇ ತೆಗೆದು ನಾನು ಶುದ್ಧಿ ಮಾಡ್ಕೊಂಡಿದ್ದೀನಿ. ನಂತರ ಈ ರೀತಿಯಾಗಿ ಒಂದು ಚಿಕ್ಕ ಕೆಂಪು ಬಟ್ಟೆ, ಅದು ಹೊಸದಾಗೇ ಇರಬೇಕು ಸ್ನೇಹಿತರೆ ಬಟ್ಟೆ. ಈ ಬಟ್ಟೆಯನ್ನು ತಗೊಂಡು ಇಲ್ಲಿ ನಾನು 11 ಕವಡೆಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ಗಂಧ ಮೂರನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ಹಚ್ಕೊಂಡಿದ್ದೀನಿ. ಸುತ್ತು ನಾನಿಲ್ಲಿ ಮಲ್ಲಿಗೆ ಹೂವನ್ನು ಇಟ್ಕೊಂಡಿದ್ದೀನಿ. ಇದನ್ನು ನೀವು ದೇವ್ರ ಮನೆಯಲ್ಲೇ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ರೋಸ್ ಕೂಡ ಇಟ್ಟಿದ್ದೀನಿ. ಇದನ್ನು ನೀವು ದೇವ್ರ ಮನೆಯಲ್ಲೇ ಇಟ್ಟು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಲಕ್ಷ್ಮೀ ದೇವಿಯ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ ಇಡಬೇಕಾಗತ್ತೆ. ನಂತರ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಈ ಕವಡೆಗಳು ಏನಿದೆ ನೋಡಿ ಸ್ನೇಹಿತರೆ, ಇದಕ್ಕೆ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು. ಶ್ರೀ ಸೂಕ್ತ ಹೇಳ್ಕೊಂಡಾದರೂ ಮಾಡ್ಬೋದು. ಇಲ್ಲಾಂದರೆ ಕನಕದಾರ ಸ್ತೋತ್ರ ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ಹೇಳಕ್ಕೆ ಬರಲಿಲ್ಲ ಅಂದರೆ ಆಡಿಯೋ ಕೇಳಿಕೊಂಡು ಕೂಡ ನೀವು ಕುಂಕುಮಾರ್ಚನೆಯನ್ನು ಮಾಡಬಹುದು. ನಂತರ ದೀಪ ಧೂಪಗಳನ್ನೆಲ್ಲ ತೋರಿಸಿ ನೀವು ಇದಕ್ಕೆ ಒಂದು ತುಪ್ಪದ ದೀಪ ಆರತಿಯನ್ನು ಮಾಡಿ ನೀವು ಇದನ್ನು ಗಂಟು ಕಟ್ಟಬೇಕಾಗತ್ತೆ. ಗಂಟು ಕಟ್ಟಿ ನೀವು ಗಂಟಿಗೂ ಕೂಡ ಅರಿಶಿನ, ಕುಂಕುಮ, ಹೂವೆಲ್ಲ ಇಟ್ಟು ಗಂಟಿಗೂ ಕೂಡ ಪೂಜೆ ಮಾಡಿ ನೀವು ಒಂದು ಅರ್ಧ ಗಂಟೆ ಅಲ್ಲೇ ಬಿಟ್ಬಿಡಿ. ಗೋಧೂಳಿ ಸಮಯ ಅಂತಂದರೆ 5:30ಗೆ ಶುರು ಮಾಡ್ತೀರಾ, ಒಂದು ಅರ್ಧ ಗಂಟೆಯಲ್ಲೆಲ್ಲ ಮುಗಿಯುತ್ತೆ ಸ್ನೇಹಿತರೆ ಪೂಜೆ. ಹಾಗಾಗಿ ನಂತರ ನೀವು ಇಲ್ಲೇ ಕೂತ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಲಕ್ಷ್ಮೀ ದೇವಿಯ ಮಂತ್ರವನ್ನು 21 ಸಾರಿ ಹೇಳ್ಕೊಳ್ಳಿ. ಮಂತ್ರ ಹೀಗಿದೆ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮಹಾಲಕ್ಷ್ಮೀ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಮಂತ್ರವನ್ನು ನೀವು 21 ಸಾರಿ ಹೇಳ್ಕೊಬೇಕಾಗತ್ತೆ. ದೇವ್ರ ಮನೆಯಲ್ಲೇ ಕೂತ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಇನ್ನು ಹುಣ್ಣಿಮೆ ಇದೆ ಸ್ನೇಹಿತರೆ. ಈ ದಿನ ನೀವು ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯನ್ನು ಓದೋದಾಗಲಿ, ಹಾಗೆಯೇ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೇಳೋದಾಗಲಿ, ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಕಥೆಯನ್ನು ಕೇಳಿದ್ರೂ ಕೂಡ ತುಂಬಾ ಒಳ್ಳೆಯದು. ಕವಡೆಗಳಿಗೆ ಪೂಜೆ ಎಲ್ಲ ಆದಮೇಲೆ ನೀವು ಗಂಟು ಕಟ್ಟಿರ್ತೀರಲ್ಲ ಸ್ನೇಹಿತರೆ, ಆ ಗಂಟನ್ನು ತೊಗೊಂಡೋಗಿ ನೀವು ಎಲ್ಲಿ ಬೀರುವಲ್ಲಿ ನೀವು ಕ್ಯಾಶ್ ಎಲ್ಲ ಇಡ್ತೀರಲ್ಲ, ಆ ಒಡವೆ ಎಲ್ಲ ಇಡ್ತೀರಲ್ಲ, ಆ ಜಾಗದಲ್ಲಿ ಇಡಬೇಕಾಗತ್ತೆ. ನೀವು ಆ ಏನು ಕುಂಕುಮಾರ್ಚನೆಯನ್ನು ಮಾಡಿರ್ತೀರಲ್ಲ ಆ ಕುಂಕುಮನ ಸ್ವಲ್ಪ ತೊಗೊಳ್ಳಿ. ನೀವು ಡೈಲಿ ಆ ಕುಂಕುಮನ ನೀವು ಹಣೆಗೆ ಹಚ್ಕೊತಾ ಇದ್ದರೆ ತುಂಬಾ ಒಳ್ಳೆಯದು. ಇನ್ನು ಸ್ವಲ್ಪ ಹಾಗೇ ಬಟ್ಟೆಲ್ಲೇ ಬಿಡಿ. ಮತ್ತು ಹೂವನ್ನು ಹಾಗೆ ಇರಲಿ ಸ್ನೇಹಿತರೆ. ಯಾಕೆಂದರೆ ಮಲ್ಲಿಗೆ ಹೂವು ತುಂಬಾ ಪರಿಮಳಯುಕ್ತವಾಗಿರುತ್ತೆ, ತುಂಬಾ ಸ್ಮೆಲ್ಲು ಚೆನ್ನಾಗಿರುತ್ತೆ. ಹಾಗಾಗಿ ಕುಂಕುಮ, ಹೂವು
ಹೂವು ಮತ್ತು ಕವಡೆ ಇದನ್ನು 3 ಸೇರಿಸಿ ನೀವು ಗಂಟು ಕಟ್ಟಿರ್ತೀರಲ್ಲ, ಅದನ್ನು ನೀವು ತೊಗೊಂಡೋಗಿ ನೀವು ಬೀರುವಲ್ಲಿ ನೀವು ಲಾಕರಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಇಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಅನ್ನೋದಾದರೆ, ನೀವು ಅಮಾವಾಸ್ಯೆಗೂ ತೆಗೆದು ಈ ರೀತಿಯಾಗಿ ನೀವು ಮತ್ತೆ ಅದನ್ನು ಪೂಜೆ ಮಾಡಿ ನೀವು ಬೀರುವಲ್ಲಿ ಇಡ್ಬೋದು. ಹುಣ್ಣಿಮೆಗೂ ನೀವು ತೆಗೆದು ಪೂಜೆ ಮಾಡಿ ಮತ್ತೆ ನೀವು ಬೀರುವಲ್ಲಿ ಇಡ್ಬೋದು. ಈ ರೀತಿಯಾಗಿ ಕೂಡ ಮಾಡ್ಬೋದು ಸ್ನೇಹಿತರೆ. ಈ ದಿನ ಚಂದ್ರನಿಗೆ ಯಾವ ರೀತಿಯಾಗಿ ಆರ್ಘ್ಯ ಕೊಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನೀವು 7 ಗಂಟೆ ಮೇಲೆ ಈ ರೀತಿಯಾಗಿ ಆರ್ಘ್ಯ ಕೊಡಿ. ಚಂದ್ರನನ್ನು ನೋಡ್ತಾ ಆರ್ಘ್ಯ ಕೊಡಬೇಕಾಗತ್ತೆ. ಏನು ಬೇಕು ಚಂದ್ರನಿಗೆ ಆರ್ಘ್ಯ ಕೊಡೋದಕ್ಕೆ ಅಂತಂದರೆ, ಇಲ್ಲಿ ನಾನು ಒಂದು ಬೆಳ್ಳಿ ಪಂಚಪಾತ್ರೆ ತೊಗೊಂಡಿದ್ದೀನಿ. ಹಾಲು, ಸಕ್ಕರೆ, ಅಕ್ಕಿ ಮತ್ತು ಬಿಳಿ ಹೂಗಳು ಅಂತಂದರೆ ಮಲ್ಲಿಗೆ ಹೂವನ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ. ಈ ಪಂಚಪಾತ್ರೆಗೆ ನಾನು ಬೆಳ್ಳಿ ಪಂಚಪಾತ್ರೆಗೆ ಇದನ್ನು ಶುದ್ಧವಾದ ನೀರನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀವು ಹಾಲನ್ನು ಹಾಕಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಒಂದು 2 ಅಕ್ಕಿ ಕಾಳಾಗಷ್ಟು ಹಾಕಿ ನೀವು ಮಲ್ಲಿಗೆ ಹೂವನ್ನು ಹಾಕಿ ನೀವು ಚಂದ್ರದೇವನಿಗೆ ಆರ್ಘ್ಯವನ್ನು ಕೊಡಬೇಕಾಗತ್ತೆ. ಬೆಳ್ಳಿ ಅಂದ್ರೂ ಚಂದ್ರದೇವನಿಗೆ ಬಿಳಿ ವಸ್ತುಗಳು, ಅದರಲ್ಲೂ ನೋಡಿ ಹಾಲು, ಅಕ್ಕಿ, ಸಕ್ಕರೆ ಎಲ್ಲವೂ ಬಿಳಿಯಾಗಿದೆ. ಹಾಗಾಗಿ ಚಂದ್ರನಿಗೆ ಬಿಳಿ ವಸ್ತುಗಳು ಅಂದರೆ ತುಂಬಾ ಪ್ರೀತಿ. ಹಾಗಾಗಿ ನಾವು ಈ ರೀತಿಯಾಗಿ ಬೆಳ್ಳಿ ಪಾತ್ರೆಯಲ್ಲಿ ನಾವು ಚಂದ್ರನಿಗೆ ಆರ್ಘ್ಯ ಕೊಡೋದ್ರಿಂದ ತುಂಬನೇ ಓಂ ಚಂದ್ರಾಯ ನಮಃ ಅಂತ ಹೇಳ್ಕೊಂಡು ನೀವು ಆರ್ಘ್ಯವನ್ನು ಕೊಡಬೇಕಾಗತ್ತೆ. ನೀವು ಮಾಡಿ ಮೇಲೆ ಹೋಗಿ ಅಲ್ಲೂ ಕೂಡ ಕೊಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಬಾಲ್ಕನಿ ಇತ್ತು ಅಂತಂದರೆ ಚಂದ್ರ ಕಾಣ್ತಾ ಇರಬೇಕು ಸ್ನೇಹಿತರೆ, ಆ ಸಮಯದಲ್ಲಿ ನಾವು ಚಂದ್ರನಿಗೆ ಆರ್ಘ್ಯವನ್ನು ಕೊಡಬೇಕಾಗತ್ತೆ. ಇನ್ನು ಹೋಳಿ ಹುಣ್ಣಿಮೆಯ ದಿನದಂದು ತುಳಸಿ ಗಿಡಕ್ಕೆ ಈ ಕೆಲಸವನ್ನು ಮಾಡೋದ್ರಿಂದ ಹಣವನ್ನು, ಉತ್ತಮ ಆರೋಗ್ಯವನ್ನು, ಸಂಪತ್ತು, ಸಂತೋಷವನ್ನು ಪಡಿಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ಹೋಳಿ ಹಬ್ಬದ ದಿನದಂದು ತುಳಸಿಯಿಂದ ಯಾವ ಕೆಲಸವನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಈ ದಿನ ನಾವು ಮಾಡುವ ಕೆಲವೊಂದು ಕೆಲಸಗಳನ್ನು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರವಾಗಿಸುತ್ತೆ. ಒಂದು ವೇಳೆ ನೀವು ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅಥವಾ ಆರೋಗ್ಯದ ಸಮಸ್ಯೆ ತುಂಬಾ ಕಾಡ್ತಾ ಇದೆ ಅನ್ನೋರು ಹೋಳಿ ಹುಣ್ಣಿಮೆಯ ದಿನ ನೀವು ಈ ಕೆಲಸವನ್ನು ಮಾಡೋದ್ರಿಂದ, ತುಳಸಿಗೆ ಸಂಬಂಧಪಟ್ಟ ಈ ಕೆಲಸವನ್ನು ಮಾಡೋದ್ರಿಂದ ಹಣಕಾಸಿನ ನಷ್ಟ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆರ್ಥಿಕ ಮುಗ್ಗಟ್ಟು, ನಕಾರಾತ್ಮಕ ಶಕ್ತಿ ಹಾಗೂ ಬಡತನ ಮತ್ತು ರೋಗಗಳಿಂದ ನೀವು ಮುಕ್ತಿ ಪಡಿಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಯಾವ ಕೆಲಸವನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಹೋಳಿ ಹಬ್ಬದಂದು ನೀವು ಮನೆಗೆ ತುಳಸಿ ಗಿಡವನ್ನು ತಂದು ನೆಟ್ಟರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಯಾಕೆ ಅಂದರೆ ತುಳಸಿ ಇರುವ ಮನೆಯಲ್ಲಿ ಸಾಕ್ಷಾತ್ ನಾರಾಯಣನು ವಾಸವಾಗಿರ್ತಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ತುಳಸಿ ಗಿಡದ ಮುಂದೆ ನೀವು ಅಂಗಳದಲ್ಲಿ ಏನಾದರೂ ತುಳಸಿ ಗಿಡ ನೆಟ್ಟರೆ ನಿಮ್ಮ ಕುಟುಂಬದಲ್ಲಿ ಅದೃಷ್ಟ, ಸಂತೋಷ, ಸಮೃದ್ಧಿ ಅನ್ನೋದು ತರುತ್ತೆ ಅಂತಲೇ ಹೇಳ್ಬೋದು. ಇನ್ನು ತುಳಸಿ ಗಿಡದಲ್ಲಿ ಶ್ರೀಕೃಷ್ಣನು ಕೂಡ ವಾಸವಾಗಿರ್ತಾನೆ. ಹಾಗಾಗಿ ನೀವು ಆ ದಿನ ಲಡ್ಡುವನ್ನು ಪ್ರಸಾದವಾಗಿ ಇಡಬೇಕಾಗತ್ತೆ. ಲಡ್ಡು ಪ್ರಸಾದವಾಗಿ ಇಡೋ ಸಮಯದಲ್ಲಿ ತುಳಸಿ ದಳವನ್ನು ಹಾಕಿ ನೀವು ಪ್ರಸಾದವಾಗಿ ಇಡಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಹೋಳಿ ಹಬ್ಬದಂದು ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದಾಗಲಿ, ಹಾಗೆಯೇ ಕವಡೆಯನ್ನು ಪೂಜೆ ಮಾಡಿ ನಾವು ಲಾಕರಲ್ಲಿ ಇಡೋದಾಗಲಿ, ತುಳಸಿ ದೇವಿಯನ್ನು ನಾವು ತುಳಸಿಯನ್ನು ಪೂಜೆ ಮಾಡೋದಾಗಲಿ, ಹಾಗೆಯೇ ನಾವು ಚಂದ್ರ ದೇವನಿಗೆ ಆರ್ಘ್ಯವನ್ನು ಕೊಡೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನೀವು ಈ ದಿನ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.